ಇನ್ನು ಅಮಿತ್ ಶಾ ಶ್ರೀಗಳ ಭೇಟಿ ಬಗ್ಗೆ ಪ್ರಹ್ಲಾದ್ ಜೋಶಿ ಮಾಹಿತಿ ಕೊಟ್ಟಿದ್ದಾರೆ. ಶ್ರೀಗಳ ಒಂದು ನಿಯೋಗ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಧರ್ಮಸ್ಥಳ ಪ್ರಕರಣ ಇದನ್ನ ಎನ್ಐಎ ತನಿಖೆಗೆ ಕೊಡಬೇಕು ಅಂತ ಏನ್ ಮನವಿ ಮಾಡಿದ್ರು, ಇದ್ರ ಬಗ್ಗೆ ಪ್ರಹ್ಲಾದ್ ಜೋಶಿ ಮಾಹಿತಿ ಕೊಟ್ಟಿದ್ದಾರೆ. ಧರ್ಮಸ್ಥಳದ ಪ್ರಕರಣವನ್ನ ಎನ್ಐಎ ತನಿಖೆ ಕೊಡಬೇಕು, ಇಲ್ಲ ಅಂದ್ರೆ ಹೈಕೋರ್ಟ್ ನಿಗಾದಲ್ಲಿ ತನಿಖೆಗೆ ಕೊಡಬೇಕು. ತಲೆಬುಡ ಇಲ್ಲದವನನ್ನ ಕರ್ಕೊಂಡು ಬಂದು ಸರ್ಕಾರ ತನಿಖೆ ಮಾಡ್ತಾ ಇದೆ. ಕೆಲವರ ಒತ್ತಡಕ್ಕೆ ಮಣಿದು ಸರ್ಕಾರವೂ ತನಿಖೆಯನ್ನ ನಡೆಸ್ತಾ ಇದೆ. ಅಮಿತ್ ಶಾ ಭೇಟಿಯಾಗಿ ಶ್ರೀಗಳು ಮನವಿ ಮಾಡಿದ್ದಾರೆ ಈ ಬಗ್ಗೆ ಅಂತ ಪ್ರಹ್ಲಾದ್ ಜೋಶಿ ಹೇಳಿಕೆ ಕೊಟ್ಟಿದ್ದಾರೆ. ಶ್ರೀಗಳ ಭೇಟಿ ಬಗ್ಗೆ ಪ್ರಹ್ಲಾದ್ ಜೋಶಿ ಅವರು ಮಾಹಿತಿ ಕೊಟ್ಟಿದ್ದಾರೆ. ಬಿಜೆಪಿಯವರು ಸ್ವಾಗತ, ನಾವು SIT ಸ್ವಾಗತ ಮಾಡಿ ನಾವೇನು ಇಲ್ಲ ಅಂತ ಹೇಳಿದ್ದೇವೆ. ನಾನು ವೈಯಕ್ತಿಕವಾಗಿ ಮಾಡಿರಲಿಲ್ಲ, ಬಟ್ ನಮ್ಮ ಪಾರ್ಟಿ ಮಾಡಿದೆ. ಐ ಓನ್ ದ್ಯಾಟ್. ಅದು ಏನು ಹೇಳಿದ್ದೀವಿ ನಾವು, SIT ರಚನೆ ಆದ ನಂತರ ನೀವು ಯಾವುದೇ ರೀತಿಯಾದಂಥ ತಲೆ ಬಿಡೋದಿರಲಾರ್ದಂಥ ಒಬ್ಬನ ಯಾವನೋ ಮಾಸ್ಕ್ ಹಾಕ್ಕೊಂಡು ಕರ್ಕೊಂಬಂದು ಅವನು ಬೆಳಗಿಂದ ಸಾಯಂಕಾಲ ತನಕ ಅವನು ಹೇಳದಲ್ಲೇ ತೆಗೆಯೋದು, ಗುಂಡಿ ತೋಡೋದು, ಅದಾದ ನಂತರ ರಾತ್ರಿ ಹೊತ್ತು ಅವನು ಫ್ರೀ ಬಿಡೋದು. ಅವನು ಮರುದಿವ್ಸ ಮುಂಜಾನೆ ಅವಾಗ ಇನ್ನೊಂದು ಟ್ರೈನ್ ಮಾಡಿ ಕಳಿಸ್ತಾ ಇದ್ರು, ಇಂಥ ಜಾಗಕ್ಕೆ ಹೋಗಿ ಹೇಳಂತ. ಸೊ ಇದನ್ನ ಯಾರು ಹೇಳ್ತಾ ಇದ್ದರು, ಅವ್ರಿಗೆ ಯಾರು ಫಂಡಿಂಗ್ ಮಾಡಿದರು? ಈ ಸಂಗತಿಗಳನ್ನು ಒಂದು ಸ್ವಲ್ಪ ಗಮನಿಸ್ಬೇಕಲ್ಲ ಯಾರಾದರೂ. ಇದನ್ನ ತನಿಖೆ ಆಗಬೇಕು. ದಿಸ್ ಇಸ್ ವಾಟ್ ವಿ ಆರ್ ಟೆಲಿಂಗ್. NIA ತನಿಖೆ ಕೊಡಬೇಕು ಅಂತ ನಾವು ಅಮಿತ್ ಶಾ ಅವರಿಗೂ ವಿನಂತಿ ಮಾಡಿದ್ದೀವಿ. ನೀವು ಇದರ ಬಗ್ಗೆ ನಮ್ಮ ಜೊತೆಗೆ ನಿಲ್ಲಬೇಕು ಅನ್ನುವಂಥ ಇದು ವ್ಯಕ್ತಪಡಿಸಿದ್ದಾರೆ. ನಮ್ಮ ಭಾಗೀರಥ ಪೀಠದ ಸ್ವಾಮೀಜಿಯವರು ಬಂದಿದ್ದರು, ಆನಂತರ ವಚನಾನಂದ ಸ್ವಾಮಿಗಳು ಬಂದಿದ್ದರು, ಹರಿಹರ ಪೀಠದ್ದು ಪಂಚಮಸಾಲಿ ಪೀಠದ್ದು, ಆಮೇಲಿಂದ ಒಬ್ಬರು ಜೈನ ಸನ್ಯಾಸಿಗಳು, ಅವರ ಹೆಸರು ನನಗೆ ಇಮಿಡಿಯೇಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.